ಮತ ಕೇಳಲು ಸೋತವರು ಬಂದಿದ್ದಾರೆ ಎಂದಿದ್ದ ಯತ್ನಾಳ್ ಅವರೇ ಅವರ ಕ್ಷೇತ್ರದಲ್ಲಿ ಗೆಲ್ಲಲಿಲ್ಲ ಅಂತ ಹೇಳಿದ್ರು ಶಾಸಕ. ಪ್ರಚಾರಕ್ಕೆ ಬಂದಿದ್ದ ಸ್ವಪಕ್ಷದವರನ್ನೇ ಟೀಕಿಸುವ ಕೆಲಸ ಮುಂದಾಗಿದ್ರು ಯತ್ನಾಳ್. ಯಡಿಯೂರಪ್ಪ, ವಿಜಯೇಂದ್ರ ಇವ್ರನ್ನಂತೂ ನಿರಂತರವಾಗಿ ಏನಾದರೂ ಒಂದು ಸ್ಟೇಟ್ಮೆಂಟ್ಗಳು ಇದ್ದೇ ಇರುತ್ತೆ. ಹಾಗಾಗಿ ಈ ಟೀಕೆಗಳಿದ್ವಲ್ಲ, ಈ ಟೀಕೆಗಳು ಇವತ್ತು ಬಿಜೆಪಿ ಸೋಲನ್ನು ಅನುಭವಿಸೋದಕ್ಕೆ ಕಾರಣ ಆಗಿರಬಹುದಾ ಅನ್ನುವಂಥ ಲೆಕ್ಕಾಚಾರ ಶುರುವಾಗಿದೆ. ಯತ್ನಾಳ್ ಹೇಳಿಕೆಯಿಂದ ಲಿಂಗಾಯತ ಮತದಾರರು ಕೆರಳಿದ್ರು. ನೋಡಿ, ಒಂದು ಕಡೆ ಗೆಲುವನ್ನು ಸಾಧಿಸಬೇಕು ಅಂದರೆ ಅಲ್ಲಿ ಒಗ್ಗಟ್ಟು ತುಂಬ ಮ್ಯಾಟ್ರ್ ಆಗುತ್ತೆ. ಈ ಸ್ವಪಕ್ಷದವರೇ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟುಬಿಟ್ರೆ ಅದು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡಬಹುದು, ಮಾಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಇದ್ರೂ ಅಚ್ಚರಿ ಇಲ್ಲ. ಮತ ಕೇಳೋದಕ್ಕೆ ಸೋತವ್ರು ಬಂದಿದ್ದಾರೆ, ಗೆದ್ದವ್ರು ಬಂದರೆ ಪರವಾಗಿಲ್ಲ, ಸೋತವರೇ ಇಲ್ಲಿ ಯಾರನ್ನೋ ಗೆಲ್ಸಕ್ಕೆ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು. ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಇದು ಒಗ್ಗಟ್ಟನ್ನು ಇಲ್ಲ ಅನ್ನೋದನ್ನ ಪ್ರಚಾರ ಮಾಡೋದಕ್ಕಿಂತ ನೆಗೆಟಿವ್ ಆಗಿ ಪೋಟ್ರೆ ಆಗೋದು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಅವರೇ ಅವ್ರ ಪಕ್ಷದಲ್ಲಿ ಗೆಲ್ಲಿಲ್ಲ ಅಂತ ಹೇಳಿದರು ಶಾಸಕ. ಪ್ರಚಾರಕ್ಕೆ ಬಂದಿದ್ದಂಥ ಸ್ವಪಕ್ಷದವರನ್ನೇ ಟೀಕಿಸಿದ್ರು ಯತ್ನಾಳ್. ಯಡಿಯೂರಪ್ಪ, ವಿಜಯೇಂದ್ರರನ್ನು ಟೀಕಿಸಿದ್ರು ಶಾಸಕ. ಯತ್ನಾಳ್ ಹೇಳಿಕೆಯಿಂದ ಒಂದು ಕಡೆ ಲಿಂಗಾಯತ ಮತದಾರರು ಕೇಳಿದ್ರು. ಇದೆಲ್ಲದರಿಂದ ಎಲ್ಲೋ ಒಂದು ಕಡೆ ವೋಟ್ ಬ್ಯಾಂಕನ್ನು ಕಳೆದುಕೊಳ್ಳುವಂಥ ಕೆಲಸ ಆಯಿತಾ? ಬಿ ಜೆ ಪಿಗೆ ಇದು ಭಾರಿ ಹಿನ್ನಡೆ ಆಯಿತಾ? ಈಗ ಮತ್ತೆ 2028ರಲ್ಲಿ ಈಗ ವಿಧಾನಸಭಾ ಎಲೆಕ್ಷನ್ ಬರಬೇಕು. ಇಂಥದ್ದೊಂದು ಸಂದರ್ಭಗಳಲ್ಲಿ ಇಲ್ಲಿ ಸೋಲು ಅನುಭವಿಸೋದಿದೆಯಲ್ಲ, ಅದು ಮುಂದೇನಾಗಬಹುದು ಅನ್ನುವಂಥ ಲೆಕ್ಕಾಚಾರದ ಪ್ರಶ್ನೆಗಳನ್ನು ಹುಟ್ಟಾಕತ್ತೆ. ಈಗ ನೋಡಿ, ಗೆಲುವನ್ನು ಸಾಧಿಸಿದ್ರೆ ನಾವು ಕೊಟ್ಟಂಥ ಪಂಚ ಗ್ಯಾರಂಟಿಗಳು, ನಾವು ಕೊಟ್ಟಂಥ ಅಭಿವೃದ್ಧಿಗಳು ನಮಗೆ ಪ್ಲಸ್ ಆಯಿತು ಅಂತ ಕಾಂಗ್ರೆಸ್ ಹೇಳ್ಕೊಳ್ಬೇಕಾದ್ರೆ ಇಲ್ಲಿ ಬಿ ಜೆ ಪಿ ಯಾವ ರೀತಿಯಾಗಿ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ? ಹೋಗ್ಲಿ, ಪ್ರೊಜೆಕ್ಟ್ ಮಾಡ್ಕೊಳ್ದೇ ಇರಲಿ, ಆದರೆ ಈ ರೀತಿಯಾದಂಥ ಸ್ವಪಕ್ಷಗಳ ಮೈನಸ್ ಹೇಳಿಕೆಗಳಿದೆಯಲ್ಲ, ಅದು ಬಿ ಜೆ ಪಿಗೆ ಈ ವರದಾನವಾಗಲ್ಲ, ಬದಲಾಗಿ ಈ ರೀತಿಯಾದಂಥ ಕೆಡ್ಡ ತೋಡುವಂಥ ಕೆಲಸ ಆಗಿಬಿಡುತ್ತೆ. ಎಲ್ಲ ಒಂದು ಕಡೆ ಪಕ್ಷವನ್ನು ಸಂಘಟನೆ ಮಾಡುವಂಥ ನಿಟ್ಟಿನಲ್ಲಿ ಮೀಟಿಂಗ್ ಮಾಡೋದಾಗಿರಲಿ, ರಾಜ್ಯಾಧ್ಯಕ್ಷರ ಕೆಲಸಗಳಾಗಿರಲಿ, ಇವೆಲ್ಲವೂ ಕೂಡ ಒಂದು ಕಡೆ ಪಕ್ಷದಲ್ಲಿ ಅಸಮಾಧಾನ ಆಗಾಗ್ಗೆ ಭುಗಿಲೇಳುವಂತೆ ಮಾಡ್ತಾ ಇದೆ. ಹಾಗಾಗಿ ಈ ಪಕ್ಷ ಸಂಘಟನೆಯಾಗಲಾಗಲಿ ಅಥವಾ ಈ ರೀತಿಯಾದಂಥ ಗ್ರೌಂಡ್ ವರ್ಕ್ ಆಗಲಿ, ಈಗ ನೋಡಿ, ಅಲ್ಲಿ ಒಂದು ಕಡೆ ಅಲ್ಪಸಂಖ್ಯಾತರ ಸಮುದಾಯ ಭುಗಿಲೆದ್ದಿತ್ತು. ಈ ಆಕ್ರೋಶದ ಒಂದು ಸಂದರ್ಭದಲ್ಲಿ ಅಥವಾ ನಮಗೆ ಸೀಟ್ ಸಿಕ್ಕಲಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅದನ್ನ ಬಿ ಜೆ ಪಿ ಬಹುಶಃ ಕಾಂಗ್ರೆಸ್ ಸೋಲು ಅನ್ನ ಅನುಭವಿಸುತ್ತೆ ಅಂತ ಹೇಳಿ ಗೆಲುವನ್ನು ಸಾಧಿಸೋದಕ್ಕೆ ವರ್ಕ್ ಮಾಡ್ತು. ಆದರೆ ಇನ್ನೂ ವರ್ಕ್ ಬೇಕಾಗಿತ್ತು ಅನ್ನೋದು ರಾಜಕೀಯ ವಿಶ್ಲೇಷಕರ ವಾದ. ಯಾಕಂತ ಹೇಳಿದ್ರೆ ಹೀಗೆ ಇದ್ಬಿಟ್ರೆ ಮುಂದಿನ ಬಾರಿಯೂ ಅಧಿಕಾರ ವಹಿಸೋದು ಭಾರಿ ಕಷ್ಟ ಆಗತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸೋದಾದ್ರೆ ಎಲ್ಲ ಒಂದು ಕಡೆ ಈ ಬಿ ಜೆ ಪಿ ನಾಯಕರು ಸ್ವಪಕ್ಷದ ವಿರುದ್ಧವೇ ಹರಿಹಾಯ್ದಂಥ ಸಂದರ್ಭಗಳಾಗಿರ್ಬೋದು, ಈ ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ಗಳನ್ನು ಕೊಡೋದಾಗಿರ್ಬೋದು, ಎಲ್ಲ ಒಂದು ಕಡೆ ಈ ಬಾರಿ ಗೆಲುವನ್ನು ಸಾಧಿಸಬಹುದಿತ್ತು ಅನ್ನುವಂಥ ಲೆಕ್ಕಾಚಾರವೂ ಕೂಡ ತಲೆ ಕೆಳಗಾಗುವಂತೆ ಮಾಡಿದ್ದೇ ಕಾರಣಕ್ಕ ಏನು ಕತೆ? ಖಂಡಿತ ನೀತಿ. ಯಾಕಂದ್ರೆ ಎರಡು ರಾಜ್ಯದ ದಾವಣಗೆರೆ ಮತ್ತೆ ಬಾಗಲಕೋಟೆ ಉಪಚುನಾವಣೆಯ ಫಲಿತಾಂಶ ಈಗ ಹೊರಗೆ ಬಿದ್ದಿದೆ. ಎರಡು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಜಯಬೇರಿಯನ್ನ ಗಳಿಸಿದೆ. ಬಿಜೆಪಿ ಗೆಲ್ಲುವಂತಹ ಅವಕಾಶಗಳಿದ್ರೂ ಕೂಡ ಬಾಗಲಕೋಟೆಯಲ್ಲಿ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಬೇರೆಯದೇ ಕಾರಣ ಇದೆ. ದಾವಣಗೆರೆಯಲ್ಲೂ ಕೂಡ ಬಹಳ ಉತ್ತಮವಾಗಿತ್ತು. ಎಸ್ ಟಿ ಸಮುದಾಯಕ್ಕೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿತ್ತು. ಜೊತೆಗೆ ಎಲ್ಲ ನಾಯಕರು ಕೂಡ ಒಗ್ಗಟ್ಟಾಗಿ ಪ್ರಚಾರ ಇನ್ನಿತರೆ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗಿತ್ತು. ಆದ್ರೆ ನಾಯಕರು ಕೊಟ್ಟಂತಹ ಸ್ಟೇಟ್ಮೆಂಟ್ ಗಳಿದೆಯಲ್ಲ, ಈ ಬಾಗಲಕೋಟೆಯಲ್ಲಿ ನಾಯಕರು ಕೊಟ್ಟಂತಹ ಸ್ಟೇಟ್ಮೆಂಟ್ ಗಳಿಂದಾಗೆ ಇವತ್ತು ಎಲ್ಲೋ ಒಂದು ಕಡೆ ಬಿಜೆಪಿ ಅಲ್ಲಿ ಸೋಲನ್ನ ಅನುಭವಿಸ್ಬೇಕಾಯ್ತು ಅನ್ನುವಂತಹ ಚರ್ಚೆಗಳು ಇವತ್ತು ಬಾಗಲಕೋಟೆಯಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ವೇದಿಕೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ತೂಕದಲ್ಲಿ ಮಾತನಾಡ್ಬೇಕಾಗತ್ತೆ. ಮುಂದೆ ಪ್ರತಿನಿಧಿಗಳು ಇರ್ತಾರೆ, ಸದಸ್ಯರು ಇರ್ತಾರೆ, ಜನರು ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಮಾತನಾಡಬೇಕು, ಯಾವ ರೀತಿಯಾಗಿ ಅವರನ್ನ ಮನವೊಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡಿದ್ರೆ ಅದು ಫಲವನ್ನ ಕೊಡುತ್ತೆ. ನೀವು ಅಲ್ಲಿ ಬೇರೆ ರೀತಿಯಾಗಿ ತಮ್ಗೆ ಮತಗಳು ಬರಲಿ ಅನ್ನುವಂತಹ ಕಾರಣಕ್ಕೆ ವಿರೋಧ ಪಕ್ಷದಲ್ಲಿರುವಂತಹ ನಾಯಕರನ್ನ ಬೇರೆ ರೀತಿಯಾಗಿ ಲೇವಡಿ ಮಾಡುವಂತಹ ಪ್ರಯತ್ನ ಇದೆಯಲ್ಲ, ಟೀಕೆ ಮಾಡೋದಕ್ಕೂ ಕೂಡ ಪದಗಳಿದೆ, ಒಳ್ಳೆಯ ಪದಗಳಿದೆ. ಒಳ್ಳೆಯ ಪದಗಳನ್ನ ಬಳಸಿ ಟೀಕೆ ಮಾಡಿದ್ರೆ ಸಮಸ್ಯೆ ಇಲ್ಲ. ಆದ್ರೆ ಬೇರೆ ರೀತಿಯಲ್ಲಿ ಪದಗಳನ್ನ ಬಳಸಿ ಟೀಕೆ ಮಾಡೋದಿದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಆ ಸಮುದಾಯವನ್ನ ಇವತ್ತು ವಿಮುಖರಾಗುವಂತೆ ಮಾಡಿದೆ. ಅದರ ಪರಿಣಾಮ ಬಾಗಲಕೋಟೆಯಲ್ಲಿ ಸೋಲ್ಬೇಕಾಯ್ತು ಅನ್ನುವಂಥದ್ದು. ಯಾಕಂದ್ರೆ ಪ್ರತಾಪ್ ಸಿಂಹ ಅವರು, ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು, ಹಾಗೆ ಮಾಜಿ ಸಚಿವ ಸಿ ಪಾಟೀಲ್ ಅವರು
ಹಾಗೆ ಯತ್ನಾಳ್ ಅವರು ವೇದಿಕೆಗಳ ಮೇಲೆ ಕೊಟ್ಟಂತಹ ಸಭೆಗಳಲ್ಲಿ ಕೊಟ್ಟಂತಹ ಹೇಳಿಕೆಗಳಿದೆಯಲ್ಲ, ಎಟ್ರರ್ ಅಂತೇಳಿ ಒಂದು ಪದವನ್ನ ಬಳಸ್ತಾರೆ. ಅದು ಕುರುಬ ಸಮುದಾಯವನ್ನ ಎಲ್ಲೋ ಒಂದು ಕಡೆ ಮತಗಳನ್ನ ಹಾಕುವಂತಹ ಇಷ್ಟಗಳು ಇದ್ರೂ ಕೂಡ ನಮ್ಮ ಸಮುದಾಯದ ನಾಯಕರನ್ನ ಈ ರೀತಿಯಾಗಿ ಲೇವಡಿ ಮಾಡಿದ್ರು ಅಂತೇಳಿ ಆ ಸಮುದಾಯ ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆ ತಿರುಗತ್ತೆ. ಜೊತೆಗೆ ಘಟ್ಟದ ಬಗ್ಗೆ ಅಲ್ಲಿ ಒಂದು ಪ್ರಸ್ತಾಪವನ್ನ ಮಾಡ್ತಾರೆ, ಪರೋಕ್ಷವಾಗಿ ಒಂದು ಸಮುದಾಯವನ್ನ ಅಲ್ಲಿ ಕೆಣಕುವಂತ ಒಂದು ಲೇವಡಿ ಮಾಡುವಂತ ಕೆಲಸ ಆಗತ್ತೆ. ಹಾಗಾಗಿ ಆ ಸಮುದಾಯ ಕೂಡ ಸಂಪೂರ್ಣವಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ನಿಲ್ಲತ್ತೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರನ್ನ ಪ್ರತಾಪ್ ಸಿಂಹ ಅವರು ಒಂದು ಶಬ್ದವನ್ನ ಬಳಸುವ ಮೂಲಕ ಕಟ್ ಅನ್ನುವಂತ ಒಂದು ಶಬ್ದವನ್ನ ಬಳಸ್ತಾರೆ. ಸೊ ಇದು ಕೂಡ ಇಡೀ ಕುರುಬ ಸಮುದಾಯವನ್ನ ಒಟ್ಟಾಗಿ ಮಾಡುತ್ತೆ, ನಮ್ಮ ಸಮುದಾಯದ ನಾಯಕರನ್ನ ಈ ರೀತಿಯಾಗಿ ಲೇವಡಿ ಮಾಡಿದ್ರು ಅಂತ ಹೇಳಿ. ಸೊ ಹಾಗಾಗಿ ಇನ್ನೊಂದು ಕಡೆ DSY ಮತ್ತೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಯತ್ನಾಳ್ ಅವರು ಪರೋಕ್ಷವಾಗಿ ವಾಗ್ದಾಳಿಯನ್ನ ಲೇವಡಿಯನ್ನ ಮಾಡ್ತಾರೆ. ಸೊ ಇದು ಲಿಂಗಾಯತ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಮೆಸೇಜ್ ಕೊಡುತ್ತೆ. ಯಾಕೆಂದ್ರೆ ಯತ್ನಾಳ್ ಅವರು ಕೂಡ ಲಿಂಗಾಯತ ಸಮುದಾಯದ ನಾಯಕರೇ. ಆದ್ರೆ ಟೀಕೆ ಮಾಡುವಂತಹ ಬರದಲ್ಲಿ ಅವರನ್ನ ಪರೋಕ್ಷವಾಗಿ ನಿಂದನೆ ಮಾಡೋದಿದೆಯಲ್ಲ, ಯಡಿಯೂರಪ್ಪನವರನ್ನ ಲಿಂಗಾಯತ ಸಮುದಾಯ ನಮ್ಮ ನಾಯಕ ಅಂತೇಳಿ ಇವತ್ತು ಕೂಡ ಐಡೆಂಟಿಫೈ ಮಾಡುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಆ ಸಮುದಾಯ ಕೂಡ ಸ್ವಲ್ಪ ಮಟ್ಟಿಗೆ ನಮ್ಮ ನಾಯಕರನ್ನ ಈ ರೀತಿಯಾಗಿ ಮಾಡಿದ್ರಲ್ಲ ಅನ್ನುವಂಥ ಕಾರಣಕ್ಕೆ ಆ ಸಮುದಾಯದ ಮತಗಳು ಕೂಡ ಕಾಂಗ್ರೆಸ್ ಕಡೆ ಬಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಬಾಗಲಕೋಟೆಯಲ್ಲಿ ಅವಕಾಶವನ್ನ ಮಿಸ್ ಮಾಡ್ಕೊಳ್ಬೇಕಾಯ್ತು. ಸ್ಟ್ರಾಂಗ್ ಆದಂತಹ ಅಭ್ಯರ್ಥಿಯಲ್ಲಿ ವೀರಣ್ಣ ಚರಂತಿಭಟ್ ಅವರು ಇದ್ರು ಕೂಡ ಕಳೆದುಕೊಳ್ಬೇಕಾಯ್ತು. ಇನ್ನೊಂದು ಕಡೆ ದಾವಣಗೆರೆಯಲ್ಲೂ ಕೂಡ ಅದೇ ರೀತಿಯಾದಂತಹ ಹೇಳಿಕೆಗಳು ದಾವಣಗೆರೆವರೆಗೂ ಕೂಡ ಕಾರಣ ಆಗಿದೆ. ನೀತಿ. ಥ್ಯಾಂಕ್ ಯು ಶಿವ್.